ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚರಣ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಚರಣ್, ಇಡೀ ದೇಶದಲ್ಲೇ ಅತಿ ದುಬಾರಿ ಮೆಟ್ರೋ ಅಂತಂದ್ರೆ ಅದು ನಮ್ಮ ಬೆಂಗಳೂರಿನ ಮೆಟ್ರೋ. ಈಗಾಗಲೇ ಅಂತದ್ದೊಂದು ಹಣೆಪಟ್ಟಿಯನ್ನ ಕಟ್ಟಿಕೊಂಡಿದೆ. ಈಗಾಗಲೇ ಕಳೆದ ವರ್ಷದಲ್ಲೇ 50% ಜಾಸ್ತಿ ಮಾಡಿಬಿಟ್ರು, 1 to double ಮಾಡಿದ್ರು ಅನ್ನೋ ಆಕ್ರೋಶ ಇನ್ನೂ ಕೂಡ ಇರುವಂತಹ ಸಂದರ್ಭದಲ್ಲಿ ಈಗ 5% ಹೆಚ್ಚಳ ಆಗ್ತಾ ಇದೆ. ಯಾವಾಗದಿಂದ ಪರಿಷ್ಕೃತ ದರ ಜಾರಿ ಆಗುತ್ತೆ? ಜೊತೆಗೆ ಜನ ಏನ್ ಹೇಳ್ತಿದ್ದಾರೆ ಇದ್ರ ಬಗ್ಗೆ? ಎಸ್ ಅಶ್ವಿನಿ, ಪ್ರಮುಖವಾಗಿ ಇದೀಗ ಉರಿಯೋ ತುಪ್ಪಕ್ಕೆ ಬೆಂಕಿ ಸುರಿದ ಹಾಗೆ ಒಂದು ಕಡೆಯಲ್ಲಿ ಕಳೆದ ವರ್ಷ 2025 ಫೆಬ್ರವರಿ ತಿಂಗಳಿನಲ್ಲಿ ಆದಂತಹ ಮೆಟ್ರೋ ದರದ ಚರ್ಚೆ ಇನ್ನೂ ಕೂಡ ಜೋರಾಗಿ ನಡೀತಾ ಇದೆ. ಒಂದು ಕಡೆಯಲ್ಲಿ ಸಾರ್ವಜನಿಕ ವಲಯದಿಂದವಾಗಿ ಈ ಒಂದು ಬೆಂಗಳೂರಿನ ಮೆಟ್ರೋದ ದರ ಏರಿಕೆ ಏನಿದೆ ಆಕ್ರೋಶಕ್ಕೆ ಕಾರಣ ಆಗಿತ್ತು. 2025 ಫೆಬ್ರವರಿ ತಿಂಗಳಿನಲ್ಲಿ 50% ಮೆಟ್ರೋ ದರವನ್ನ ಏರಿಕೆ ಮಾಡಲಾಗಿತ್ತು. ಅದರ ಜೊತೆಗೆ ಒಂದಿಷ್ಟು ಮೆಟ್ರೋ ನಿಲ್ದಾಣಗಳಿಂದ ಮತ್ತೊಂದು ಮೆಟ್ರೋ ನಿಲ್ದಾಣಕ್ಕೆ ಹೋಗುವಂತಹ ದರ ಏನಿದೆ ಅದನ್ನ ಸುಮಾರು 70% ಕೂಡ ಏರಿಕೆ ಮಾಡಲಾಗಿತ್ತು. ಈ ಒಂದು ದರ ಏರಿಕೆಯ ವಿರುದ್ಧವಾಗಿ ಸಾರ್ವಜನಿಕರು ಹೋರಾಟವನ್ನು ನಡೆಸಿದ್ರು, ಮತ್ತೆ ರಾಜಕೀಯವಾಗಿ ಕೂಡ ಚರ್ಚೆ ಆಗಿತ್ತು. ದೇಶದ ಯಾವುದೇ ಮೆಟ್ರೋ ಸ್ಟೇಷನ್ಗಳಲ್ಲಿ ಇಲ್ಲದೆ ಇರುವಂತಹ ದರ ಬೆಂಗಳೂರಿನ ಮೆಟ್ರೋಕ್ಕೆ ಮಾತ್ರ ಯಾಕೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಉದ್ಭವ ಆಗಿತ್ತು. ಈ ಒಂದು ಬಿಸಿ ಆರುವ ಮುನ್ನವೇ ಇದೀಗ ಮತ್ತೆ ಈ ಒಂದು ದರ ಏರಿಕೆಯನ್ನ ಮಾಡಲಿಕ್ಕೆ ಮುಂದಾಗಿರುವಂತದ್ದು. ಪ್ರಮುಖವಾಗಿ ಫೆಬ್ರವರಿ 9ನೇ ತಾರೀಕಿನಿಂದ ನೂತನ ದರ ಜಾರಿಗೆ ಕೂಡ ಬರ್ಲಿಕ್ಕಿರುವಂತದ್ದು. ಅಂತ ಹೇಳಿದ್ರೆ 5% ನಷ್ಟು ದರ ಏರಿಕೆಯನ್ನ ಮಾಡಲಿಕ್ಕೆ ಈಗಾಗಲೇ ಸರ್ಕಾರದಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಅದರ ಜೊತೆಗೆ ಇದೀಗ ಏನು ಮೆಟ್ರೋ ನಿಲ್ದಾಣದ ಗರಿಷ್ಠ ದರ ಏನಿದೆ, ಗರಿಷ್ಠ ದರದಲ್ಲಿ 5 ರೂಪಾಯಿಯಷ್ಟು ಹೆಚ್ಚಳ ಆಗಿರುವಂತದ್ದು, ಮತ್ತೆ ಕನಿಷ್ಠ ದರದಲ್ಲಿ 1 ರೂಪಾಯಿ ಹೆಚ್ಚಳ ಆಗ್ಲಿಕ್ಕಿರುವಂತದ್ದು. ಇದೀಗ ಉದಾಹರಣೆಗೆ ರೇಷ್ಮೆ ಸಂಸ್ಥೆಯಿಂದ ಮಾದಾವರದ ಕಡೆಗೆ ಹೋಗುವಂತಹ ಪ್ರಯಾಣಿಕರು ಏನಿದ್ದಾರೆ ಅವರಿಗೆ ಗರಿಷ್ಠ ದರ 90 ರೂಪಾಯಿ ಟಿಕೆಟ್ ಗಳನ್ನ ತೆಗೆದುಕೊಳ್ಳಲಾಗುತ್ತೆ. ಆದ್ರೆ ಇದೀಗ ದರ ಏರಿಕೆಯ ಬಳಿಕ 95 ರೂಪಾಯಿಗಳನ್ನ ಕೊಡಬೇಕಾಗತ್ತೆ. ಹೀಗಾಗಿ ಮೆಟ್ರೋ ಮತ್ತಷ್ಟು ದುಬಾರಿ ಆಗ್ತಾ ಇದೆ. ಪ್ರಮುಖವಾಗಿ ಒಂದು ಕಡೆಯಲ್ಲಿ ಈ ಹಿಂದೆ ಮಾಡಿರುವಂತಹ ದರ ಏರಿಕೆ ಏನಿದೆ ಅದರ ಬಿಸಿ ಇನ್ನೂ ಕೂಡ ಆರಿಲ್ಲ. ಅದರ ಬಗ್ಗೆ ಅನೇಕ ರೀತಿಯಾದಂತಹ ಚರ್ಚೆಗಳು ನಡೀತಾನೆ ಇದೆ. ಅದರ ಬಗ್ಗೆ ವರದಿಯನ್ನ ಕೇಳುವಂತಹ ಕೆಲಸಗಳು ಆಗ್ತಾ ಇದೆ. ಈ ಮಧ್ಯದಲ್ಲಿ ಮತ್ತೆ 5% ನಷ್ಟು ಏರಿಕೆ ಮಾಡ್ತಾ ಇರುವಂತದ್ದು ಒಂದು ಕಡೆಯಲ್ಲಿ ಸಾರ್ವಜನಿಕರಿಗೆ ಹೊರೆ ಆಗ್ತಾ ಇದೆ ಅಂತ ಹೇಳಿ ಸಾರ್ವಜನಿಕರು ಕೂಡ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ಪ್ರಮುಖವಾಗಿ ಕನಿಷ್ಠ ದರ ಏನಿದೆ, ಒಂದು ಮೆಟ್ರೋ ನಿಲ್ದಾಣದಿಂದ ಮತ್ತೊಂದು ಮೆಟ್ರೋ ನಿಲ್ದಾಣಕ್ಕೆ 10 ರೂಪಾಯಿಗಳನ್ನ ಚಾರ್ಜ್ ಮಾಡಲಾಗ್ತಾ ಇತ್ತು. ಆದ್ರೆ ಇದೀಗ ಈ ಒಂದು ದರದಲ್ಲೂ ಕೂಡ ವ್ಯತ್ಯಾಸ ಕಂಡು ಬರಲಿಕ್ಕಿದೆ. ಫೆಬ್ರವರಿ 9ನೇ ತಾರೀಕಿನಿಂದ ಈ ಒಂದು ನೂತನ ದರ ಅಂತ ಹೇಳಿದ್ರೆ 5% ಏರಿಕೆಯೊಂದಿಗೆ ನೂತನ ದರ ಜಾರಿ ಆಗ್ಲಿಕ್ಕಿರುವಂತದ್ದು. ಇದರಿಂದಾಗಿ ಪ್ರಮುಖವಾಗಿ ಮೆಟ್ರೋವನ್ನ ಆಧರಿಸಿರುವಂತಹ ಒಂದಿಷ್ಟು ಪ್ರಯಾಣಿಕರು ಏನಿರ್ತಾರೆ, ದಿನನಿತ್ಯ ಮೆಟ್ರೋದಲ್ಲೇ ಪ್ರಯಾಣಿಸುವಂತವ್ರು ಏನಿರ್ತಾರೆ ಅವರಿಗೆ ಹೊರೆಯಾಗುವಂತಹ ಸಾಧ್ಯತೆಗಳು ಕೂಡ ಇರ್ತದೆ. ಯಾಕಂತ ಹೇಳಿದ್ರೆ ಬೆಂಗಳೂರಿನ ಟ್ರಾಫಿಕ್ ನಿಂದಾಗಿ ಮೆಟ್ರೋ ಮೊರೆ ಹೋಗುವಂತವರೇ ಜಾಸ್ತಿ. ಇದೀಗ ಏಕಾಏಕಿಯಾಗಿ ಮತ್ತೆ 5% ಜಾಸ್ತಿ ಮಾಡೋದ್ರಿಂದಾಗಿ ಅವರಿಗೆ ಸಮಸ್ಯೆಗಳು ಕಾಡುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಅಶ್ವಿನಿ, ಆಲ್ರೈಟ್ ಚರಣ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚರಣ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಚರಣ್, ಇಡೀ ದೇಶದಲ್ಲೇ ಅತಿ ದುಬಾರಿ ಮೆಟ್ರೋ ಅಂತಂದ್ರೆ ಅದು ನಮ್ಮ ಬೆಂಗಳೂರಿನ ಮೆಟ್ರೋ. ಈಗಾಗಲೇ ಅಂತದ್ದೊಂದು ಹಣೆಪಟ್ಟಿಯನ್ನ ಕಟ್ಟಿಕೊಂಡಿದೆ. ಈಗಾಗಲೇ ಕಳೆದ ವರ್ಷದಲ್ಲೇ 50% ಜಾಸ್ತಿ ಮಾಡಿಬಿಟ್ರು, 1 to double ಮಾಡಿದ್ರು ಅನ್ನೋ ಆಕ್ರೋಶ ಇನ್ನೂ ಕೂಡ ಇರುವಂತಹ ಸಂದರ್ಭದಲ್ಲಿ ಈಗ 5% ಹೆಚ್ಚಳ ಆಗ್ತಾ ಇದೆ. ಯಾವಾಗದಿಂದ ಪರಿಷ್ಕೃತ ದರ ಜಾರಿ ಆಗುತ್ತೆ? ಜೊತೆಗೆ ಜನ ಏನ್ ಹೇಳ್ತಿದ್ದಾರೆ ಇದ್ರ ಬಗ್ಗೆ? ಎಸ್ ಅಶ್ವಿನಿ, ಪ್ರಮುಖವಾಗಿ ಇದೀಗ ಉರಿಯೋ ತುಪ್ಪಕ್ಕೆ ಬೆಂಕಿ ಸುರಿದ ಹಾಗೆ ಒಂದು ಕಡೆಯಲ್ಲಿ ಕಳೆದ ವರ್ಷ 2025 ಫೆಬ್ರವರಿ ತಿಂಗಳಿನಲ್ಲಿ ಆದಂತಹ ಮೆಟ್ರೋ ದರದ ಚರ್ಚೆ ಇನ್ನೂ ಕೂಡ ಜೋರಾಗಿ ನಡೀತಾ ಇದೆ. ಒಂದು ಕಡೆಯಲ್ಲಿ ಸಾರ್ವಜನಿಕ ವಲಯದಿಂದವಾಗಿ ಈ ಒಂದು ಬೆಂಗಳೂರಿನ ಮೆಟ್ರೋದ ದರ ಏರಿಕೆ ಏನಿದೆ ಆಕ್ರೋಶಕ್ಕೆ ಕಾರಣ ಆಗಿತ್ತು. 2025 ಫೆಬ್ರವರಿ ತಿಂಗಳಿನಲ್ಲಿ 50% ಮೆಟ್ರೋ ದರವನ್ನ ಏರಿಕೆ ಮಾಡಲಾಗಿತ್ತು. ಅದರ ಜೊತೆಗೆ ಒಂದಿಷ್ಟು ಮೆಟ್ರೋ ನಿಲ್ದಾಣಗಳಿಂದ ಮತ್ತೊಂದು ಮೆಟ್ರೋ ನಿಲ್ದಾಣಕ್ಕೆ ಹೋಗುವಂತಹ ದರ ಏನಿದೆ ಅದನ್ನ ಸುಮಾರು 70% ಕೂಡ ಏರಿಕೆ ಮಾಡಲಾಗಿತ್ತು. ಈ ಒಂದು ದರ ಏರಿಕೆಯ ವಿರುದ್ಧವಾಗಿ ಸಾರ್ವಜನಿಕರು ಹೋರಾಟವನ್ನು ನಡೆಸಿದ್ರು, ಮತ್ತೆ ರಾಜಕೀಯವಾಗಿ ಕೂಡ ಚರ್ಚೆ ಆಗಿತ್ತು. ದೇಶದ ಯಾವುದೇ ಮೆಟ್ರೋ ಸ್ಟೇಷನ್ಗಳಲ್ಲಿ ಇಲ್ಲದೆ ಇರುವಂತಹ ದರ ಬೆಂಗಳೂರಿನ ಮೆಟ್ರೋಕ್ಕೆ ಮಾತ್ರ ಯಾಕೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಉದ್ಭವ ಆಗಿತ್ತು. ಈ ಒಂದು ಬಿಸಿ ಆರುವ ಮುನ್ನವೇ ಇದೀಗ ಮತ್ತೆ ಈ ಒಂದು ದರ ಏರಿಕೆಯನ್ನ ಮಾಡಲಿಕ್ಕೆ ಮುಂದಾಗಿರುವಂತದ್ದು. ಪ್ರಮುಖವಾಗಿ ಫೆಬ್ರವರಿ 9ನೇ ತಾರೀಕಿನಿಂದ ನೂತನ ದರ ಜಾರಿಗೆ ಕೂಡ ಬರ್ಲಿಕ್ಕಿರುವಂತದ್ದು. ಅಂತ ಹೇಳಿದ್ರೆ 5% ನಷ್ಟು ದರ ಏರಿಕೆಯನ್ನ ಮಾಡಲಿಕ್ಕೆ ಈಗಾಗಲೇ
ಈಗಾಗಲೇ ಸರ್ಕಾರದಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಅದರ ಜೊತೆಗೆ ಇದೀಗ ಏನು ಮೆಟ್ರೋ ನಿಲ್ದಾಣದ ಗರಿಷ್ಠ ದರ ಏನಿದೆ, ಗರಿಷ್ಠ ದರದಲ್ಲಿ 5 ರೂಪಾಯಿಯಷ್ಟು ಹೆಚ್ಚಳ ಆಗಿರುವಂತದ್ದು, ಮತ್ತೆ ಕನಿಷ್ಠ ದರದಲ್ಲಿ 1 ರೂಪಾಯಿ ಹೆಚ್ಚಳ ಆಗ್ಲಿಕ್ಕಿರುವಂತದ್ದು. ಇದೀಗ ಉದಾಹರಣೆಗೆ ರೇಷ್ಮೆ ಸಂಸ್ಥೆಯಿಂದ ಮಾದಾವರದ ಕಡೆಗೆ ಹೋಗುವಂತಹ ಪ್ರಯಾಣಿಕರು ಏನಿದ್ದಾರೆ ಅವರಿಗೆ ಗರಿಷ್ಠ ದರ 90 ರೂಪಾಯಿ ಟಿಕೆಟ್ ಗಳನ್ನ ತೆಗೆದುಕೊಳ್ಳಲಾಗುತ್ತೆ. ಆದ್ರೆ ಇದೀಗ ದರ ಏರಿಕೆಯ ಬಳಿಕ 95 ರೂಪಾಯಿಗಳನ್ನ ಕೊಡಬೇಕಾಗುತ್ತೆ. ಹೀಗಾಗಿ ಮೆಟ್ರೋ ಮತ್ತಷ್ಟು ದುಬಾರಿ ಆಗ್ತಾ ಇದೆ. ಪ್ರಮುಖವಾಗಿ ಒಂದು ಕಡೆಯಲ್ಲಿ ಈ ಹಿಂದೆ ಮಾಡಿರುವಂತಹ ದರ ಏರಿಕೆ ಏನಿದೆ ಅದರ ಬಿಸಿ ಇನ್ನೂ ಕೂಡ ಆರಿಲ್ಲ. ಅದರ ಬಗ್ಗೆ ಅನೇಕ ರೀತಿಯಾದಂತಹ ಚರ್ಚೆಗಳು ನಡೀತಾನೆ ಇದೆ. ಅದರ ಬಗ್ಗೆ ವರದಿಯನ್ನ ಕೇಳುವಂತಹ ಕೆಲಸಗಳು ಆಗ್ತಾ ಇದೆ. ಈ ಮಧ್ಯದಲ್ಲಿ ಮತ್ತೆ 5% ನಷ್ಟು ಏರಿಕೆ ಮಾಡ್ತಾ ಇರುವಂತದ್ದು ಒಂದು ಕಡೆಯಲ್ಲಿ ಸಾರ್ವಜನಿಕರಿಗೆ ಹೊರೆ ಆಗ್ತಾ ಇದೆ ಅಂತ ಹೇಳಿ ಸಾರ್ವಜನಿಕರು ಕೂಡ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ಪ್ರಮುಖವಾಗಿ ಕನಿಷ್ಠ ದರ ಏನಿದೆ, ಒಂದು ಮೆಟ್ರೋ ನಿಲ್ದಾಣದಿಂದ ಮತ್ತೊಂದು ಮೆಟ್ರೋ ನಿಲ್ದಾಣಕ್ಕೆ 10 ರೂಪಾಯಿಗಳನ್ನ ಚಾರ್ಜ್ ಮಾಡಲಾಗ್ತಾ ಇತ್ತು. ಆದ್ರೆ ಇದೀಗ ಈ ಒಂದು ದರದಲ್ಲೂ ಕೂಡ ವ್ಯತ್ಯಾಸ ಕಂಡು ಬರಲಿಕ್ಕಿದೆ. ಫೆಬ್ರವರಿ 9ನೇ ತಾರೀಕಿನಿಂದ ಈ ಒಂದು ನೂತನ ದರ ಅಂತ ಹೇಳಿದ್ರೆ 5% ಏರಿಕೆಯೊಂದಿಗೆ ನೂತನ ದರ ಜಾರಿ ಆಗ್ಲಿಕ್ಕಿರುವಂತದ್ದು. ಇದರಿಂದಾಗಿ ಪ್ರಮುಖವಾಗಿ ಮೆಟ್ರೋವನ್ನ ಆಧರಿಸಿರುವಂತಹ ಒಂದಿಷ್ಟು ಪ್ರಯಾಣಿಕರು ಏನಿರ್ತಾರೆ, ದಿನನಿತ್ಯ ಮೆಟ್ರೋದಲ್ಲೇ ಪ್ರಯಾಣಿಸುವಂತವ್ರು ಏನಿರ್ತಾರೆ ಅವರಿಗೆ ಹೊರೆಯಾಗುವಂತಹ ಸಾಧ್ಯತೆಗಳು ಕೂಡ ಇರ್ತದೆ. ಯಾಕಂತ ಹೇಳಿದ್ರೆ ಬೆಂಗಳೂರಿನ ಟ್ರಾಫಿಕ್ ನಿಂದಾಗಿ ಮೆಟ್ರೋ ಮೊರೆ ಹೋಗುವಂತವರೇ ಜಾಸ್ತಿ. ಇದೀಗ ಏಕಾಏಕಿಯಾಗಿ ಮತ್ತೆ 5% ಜಾಸ್ತಿ ಮಾಡೋದ್ರಿಂದಾಗಿ ಅವರಿಗೆ ಸಮಸ್ಯೆಗಳು ಕಾಡುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಅಶ್ವಿನಿ, ಆಲ್ರೈಟ್ ಚರಣ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚರಣ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಚರಣ್, ಇಡೀ ದೇಶದಲ್ಲೇ ಅತಿ ದುಬಾರಿ ಮೆಟ್ರೋ ಅಂತಂದ್ರೆ ಅದು ನಮ್ಮ ಬೆಂಗಳೂರಿನ ಮೆಟ್ರೋ. ಈಗಾಗಲೇ ಅಂತದ್ದೊಂದು ಹಣೆಪಟ್ಟಿಯನ್ನ ಕಟ್ಕೊಂಡಿದೆ. ಈಗಾಗಲೇ ಕಳೆದ ವರ್ಷದಲ್ಲೇ 50% ಜಾಸ್ತಿ ಮಾಡಿಬಿಟ್ರು, 1 to ಡಬಲ್ ಮಾಡಿದ್ರು ಅನ್ನೋ ಆಕ್ರೋಶ ಇನ್ನೂ ಕೂಡ ಇರುವಂತಹ ಸಂದರ್ಭದಲ್ಲಿ ಈಗ 5% ಹೆಚ್ಚಳ ಆಗ್ತಾ ಇದೆ. ಯಾವಾಗದಿಂದ ಪರಿಷ್ಕೃತ ದರ ಜಾರಿ ಆಗುತ್ತೆ, ಜೊತೆಗೆ ಜನ ಏನ್ ಹೇಳ್ತಿದ್ದಾರೆ ಇದ್ರ ಬಗ್ಗೆ? ಎಸ್ ಅಶ್ವಿನಿ, ಪ್ರಮುಖವಾಗಿ ಇದೀಗ ಉರಿಯೋ ತುಪ್ಪಕ್ಕೆ ಬೆಂಕಿ ಸುರಿದ ಹಾಗೆ ಒಂದು ಕಡೆಯಲ್ಲಿ ಕಳೆದ ವರ್ಷ 2025 ಫೆಬ್ರವರಿ ತಿಂಗಳಿನಲ್ಲಿ ಆದಂತಹ ಮೆಟ್ರೋ ದರದ ಚರ್ಚೆ ಇನ್ನೂ ಕೂಡ ಜೋರಾಗಿ ನಡೀತಾ ಇದೆ. ಒಂದು ಕಡೆಯಲ್ಲಿ ಸಾರ್ವಜನಿಕ ವಲಯದಿಂದವಾಗಿ ಈ ಒಂದು ಬೆಂಗಳೂರಿನ ಮೆಟ್ರೋದ ದರ ಏರಿಕೆ ಏನಿದೆ ಆಕ್ರೋಶಕ್ಕೆ ಕಾರಣ ಆಗಿತ್ತು. 2025 ಫೆಬ್ರವರಿ ತಿಂಗಳಿನಲ್ಲಿ 50% ಮೆಟ್ರೋ ದರವನ್ನ ಏರಿಕೆ ಮಾಡಲಾಗಿತ್ತು. ಅದರ ಜೊತೆಗೆ ಒಂದಿಷ್ಟು ಮೆಟ್ರೋ ನಿಲ್ದಾಣಗಳಿಂದ ಮತ್ತೊಂದು ಮೆಟ್ರೋ ನಿಲ್ದಾಣಕ್ಕೆ ಹೋಗುವಂತಹ ದರ ಏನಿದೆ ಅದನ್ನ ಸುಮಾರು 70% ಕೂಡ ಏರಿಕೆ ಮಾಡಲಾಗಿತ್ತು. ಈ ಒಂದು ದರ ಏರಿಕೆಯ ವಿರುದ್ಧವಾಗಿ ಸಾರ್ವಜನಿಕರು ಹೋರಾಟವನ್ನು ನಡೆಸಿದ್ರು, ಮತ್ತೆ ರಾಜಕೀಯವಾಗಿ ಕೂಡ ಚರ್ಚೆ ಆಗಿತ್ತು. ದೇಶದ ಯಾವುದೇ ಮೆಟ್ರೋ ಸ್ಟೇಷನ್ಗಳಲ್ಲಿ ಇಲ್ಲದೆ ಇರುವಂತಹ ದರ ಬೆಂಗಳೂರಿನ ಮೆಟ್ರೋಕ್ಕೆ ಮಾತ್ರ ಯಾಕೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಉದ್ಭವ ಆಗಿತ್ತು. ಈ ಒಂದು ಬಿಸಿ ಆರುವ ಮುನ್ನವೇ ಇದೀಗ ಮತ್ತೆ ಈ ಒಂದು ದರ ಏರಿಕೆಯನ್ನ ಮಾಡಲಿಕ್ಕೆ ಮುಂದಾಗಿರುವಂತದ್ದು. ಪ್ರಮುಖವಾಗಿ ಫೆಬ್ರವರಿ 9ನೇ ತಾರೀಕಿನಿಂದ ನೂತನ ದರ ಜಾರಿಗೆ ಕೂಡ ಬರ್ಲಿಕ್ಕಿರುವಂತದ್ದು. ಅಂತ ಹೇಳಿದ್ರೆ 5% ನಷ್ಟು ದರ ಏರಿಕೆಯನ್ನ ಮಾಡಲಿಕ್ಕೆ ಈಗಾಗಲೇ ಸರ್ಕಾರದಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಅದರ ಜೊತೆಗೆ ಇದೀಗ ಏನು ಮೆಟ್ರೋ ನಿಲ್ದಾಣದ ಗರಿಷ್ಠ ದರ ಏನಿದೆ, ಗರಿಷ್ಠ ದರದಲ್ಲಿ 5 ರೂಪಾಯಿಯಷ್ಟು ಹೆಚ್ಚಳ ಆಗಿರುವಂತದ್ದು, ಮತ್ತೆ ಕನಿಷ್ಠ ದರದಲ್ಲಿ 1 ರೂಪಾಯಿ ಹೆಚ್ಚಳ ಆಗ್ಲಿಕ್ಕಿರುವಂತದ್ದು. ಇದೀಗ ಉದಾಹರಣೆಗೆ ರೇಷ್ಮೆ ಸಂಸ್ಥೆಯಿಂದ ಮಾದಾವರದ ಕಡೆಗೆ ಹೋಗುವಂತಹ ಪ್ರಯಾಣಿಕರು ಏನಿದ್ದಾರೆ ಅವರಿಗೆ ಗರಿಷ್ಠ ದರ 90 ರೂಪಾಯಿ ಟಿಕೆಟ್ ಗಳನ್ನ ತೆಗೆದುಕೊಳ್ಳಲಾಗುತ್ತೆ. ಆದ್ರೆ ಇದೀಗ ದರ ಏರಿಕೆಯ ಬಳಿಕ 95 ರೂಪಾಯಿಗಳನ್ನ ಕೊಡಬೇಕಾಗುತ್ತೆ. ಹೀಗಾಗಿ ಮೆಟ್ರೋ ಮತ್ತಷ್ಟು ದುಬಾರಿ ಆಗ್ತಾ ಇದೆ. ಪ್ರಮುಖವಾಗಿ ಒಂದು ಕಡೆಯಲ್ಲಿ ಈ ಹಿಂದೆ ಮಾಡಿರುವಂತಹ ದರ ಏರಿಕೆ ಏನಿದೆ ಅದರ ಬಿಸಿ ಇನ್ನೂ ಕೂಡ ಆರಿಲ್ಲ. ಅದರ ಬಗ್ಗೆ ಅನೇಕ ರೀತಿಯಾದಂತಹ ಚರ್ಚೆಗಳು ನಡೀತಾನೆ ಇದೆ. ಅದರ ಬಗ್ಗೆ ವರದಿಯನ್ನ ಕೇಳುವಂತಹ ಕೆಲಸಗಳು ಆಗ್ತಾ ಇದೆ. ಈ ಮಧ್ಯದಲ್ಲಿ ಮತ್ತೆ 5% ನಷ್ಟು ಏರಿಕೆ ಮಾಡ್ತಾ ಇರುವಂತದ್ದು ಒಂದು ಕಡೆಯಲ್ಲಿ ಸಾರ್ವಜನಿಕರಿಗೆ ಹೊರೆ ಆಗ್ತಾ ಇದೆ ಅಂತ ಹೇಳಿ ಸಾರ್ವಜನಿಕರು ಕೂಡ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ಪ್ರಮುಖವಾಗಿ ಕನಿಷ್ಠ ದರ ಏನಿದೆ, ಒಂದು ಮೆಟ್ರೋ ನಿಲ್ದಾಣದಿಂದ ಮತ್ತೊಂದು ಮೆಟ್ರೋ ನಿಲ್ದಾಣಕ್ಕೆ 10 ರೂಪಾಯಿಗಳನ್ನ ಚಾರ್ಜ್ ಮಾಡಲಾಗ್ತಾ ಇತ್ತು. ಆದ್ರೆ ಇದೀಗ ಈ ಒಂದು ದರದಲ್ಲೂ ಕೂಡ ವ್ಯತ್ಯಾಸ ಕಂಡು ಬರಲಿಕ್ಕಿದೆ. ಫೆಬ್ರವರಿ 9ನೇ ತಾರೀಕಿನಿಂದ ಈ ಒಂದು ನೂತನ ದರ ಅಂತ ಹೇಳಿದ್ರೆ 5% ಏರಿಕೆಯೊಂದಿಗೆ ನೂತನ ದರ ಜಾರಿ ಆಗ್ಲಿಕ್ಕಿರುವಂತದ್ದು. ಇದರಿಂದಾಗಿ ಪ್ರಮುಖವಾಗಿ ಮೆಟ್ರೋವನ್ನ ಆಧರಿಸಿರುವಂತಹ ಒಂದಿಷ್ಟು ಪ್ರಯಾಣಿಕರು ಏನಿರ್ತಾರೆ, ದಿನನಿತ್ಯ ಮೆಟ್ರೋದಲ್ಲೇ ಪ್ರಯಾಣಿಸುವಂತವ್ರು ಏನಿರ್ತಾರೆ ಅವರಿಗೆ ಹೊರೆಯಾಗುವಂತಹ ಸಾಧ್ಯತೆಗಳು ಕೂಡ ಇರ್ತದೆ. ಯಾಕಂತ ಹೇಳಿದ್ರೆ ಬೆಂಗಳೂರಿನ ಟ್ರಾಫಿಕ್ ನಿಂದಾಗಿ ಮೆಟ್ರೋ ಮೊರೆ ಹೋಗುವಂತವರೇ ಜಾಸ್ತಿ. ಇದೀಗ ಏಕಾಏಕಿಯಾಗಿ ಮತ್ತೆ 5% ಜಾಸ್ತಿ ಮಾಡೋದ್ರಿಂದಾಗಿ ಅವರಿಗೆ ಸಮಸ್ಯೆಗಳು ಕಾಡುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಅಶ್ವಿನಿ, ಆಲ್ರೈಟ್ ಚರಣ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.